ಸಿಕ್ಕಿದ ತಕ್ಷಣ ಕೊಡ್ತೀವಿ. ಜಾರಿ ಆಗ್ಲಿಲ್ಲ ಅಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಅವರು ಹೇಳ್ದ ಒಂದಾರು ಮಾಡಿದ್ರ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರೇನಾದ್ರು ಮಾಡಿದಿರೇನ್ರಿ? ಅವ್ರ ಪ್ರಣಾಳಿಕೆಯಲ್ಲಿ ಹೇಳ್ದ ಒಂದಾರು ಮಾಡಿದಾರ? 600 ಭರವಸೆಗಳು ಕೊಟ್ಟಿದ್ರು ಅವ್ರ ಪ್ರಣಾಳಿಕೆಯಲ್ಲಿ 2018ರಲ್ಲಿ. ಮಿಸ್ಟರ್ ಯಡಿಯೂರಪ್ಪ should come out. How many of them are implemented during his period, during Basalraj Bommai's period? ರಾಜಕೀಯ ಗಿಮಿಕ್ ಮಾಡಕ್ ಹೊರಡಬಾರ್ದು. ನಾವು ವಿ ಆರ್ ಸಿನ್ಸಿಯರ್ಲಿ ಟ್ರೈಯಿಂಗ್ ಟು ಪರ್ಚೇಸ್ ದಿ ರೈಸ್. ಅದ್ರ ಬದಲು ಬೀದಿಗಿಳಿದು ಹೋರಾಟ ಮಾಡೋದ್ರ ಬದಲು ಕೇಂದ್ರ ಸರ್ಕಾರಕ್ಕೆ ಹೇಳಿದ ಅಕ್ಕಿ ಕೊಡಿಸಲಿ ನಮ್ಗೆ. ಇಫ್ ದೇ ಆರ್ ರಿಯಲಿ ಕಮಿಟ್ಮೆಂಟ್ ಫಾರ್ ದಿ ಪೂರ್ ಪೀಪಲ್, ಕೊಡ್ಲಿ, ಅಕ್ಕಿ ಕೊಡಿಸ್ಲಿ. ಕೇಂದ್ರ ಸರ್ಕಾರದವರು ಈಗ ರಾಜಕೀಯ ಮಾಡ್ತಾವ್ರಲ್ಲ, ದ್ವೇಷದ ರಾಜಕಾರಣ ಮಾಡ್ತಾವ್ರಲ್ಲ, ಅಲ್ಲಿ ಕೊಡಿಸ್ಲಿ. ದಯಮಾಡಿ ನಿಮ್ಗೆ ಯಾರು ಹೇಳಿದ್ರೆ ಹಂಗಂತ ಹೇಳಿ ಅವ್ರಿಗೆ, ಕೊಡ್ಸ್ರಪ್ಪ ಅಕ್ಕಿ ಕೊಡಿಸ್ರಯ್ಯ ಅಂತ. ಅಕ್ಕಿ ಇದೆಯಲ್ಲ ನಿಮ್ಮ ಹತ್ರ. ನಾವು ಪತ್ರ ಬರೆದು FCIನವ್ರು ಒಪ್ಕೊಂಡು ಪತ್ರ ಬರೆದವ್ರಲ್ರಿ ಕೊಡ್ತೀವಿ ಅಂತ. ಅಶೋಕನ್ ಕೇಳ್ಬಿಟ್ಟು ಮಾಡ್ಬೇಕಾಗಿತ್ತ, ಅನೌನ್ಸ್ ಮಾಡ್ಬೇಕಾಗಿತ್ತ ನಾವು? ಯಡಿಯೂರಪ್ಪನವ್ರು ಕೇಳ್ಬಿಟ್ಟು ಮಾಡ್ಬೇಕಾಗಿತ್ತ? ಬಸವರಾಜ ಬೊಮ್ಮಾಯಿ ಕೇಳ್ಬಿಟ್ಟು ಮಾಡ್ಬೇಕಾಗಿತ್ತ? ನಾವು ಅನೌನ್ಸ್ ಮಾಡಿದೀವಿ. FCIನವರು ಅಕ್ಕಿ ಇದೆ ನಮ್ಮ ಹತ್ರ, ಕೊಡ್ತೀವಿ ಅಂತ ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ. ಈಗ ಕೊಡಲ್ಲ ಅಂತ ಪತ್ರ ಬರೀತಾರೆ. ವಾಟ್ ಡಸ್ ಇಟ್ ಮೀನ್? ರಾಜಕೀಯ ಅಲ್ವಾ ಇದು? ಇಲ್ಲ, ಈಗ ಅದನ್ನೇ ಒಂದೇ ಸಾರಿ ಭರ್ತಿ ಮಾಡಕ್ಕಾಗಲ್ಲ, ಹಂತವಾಗಿ ಭರ್ತಿ ಮಾಡ್ಲಿಕ್ಕೆ ಕ್ರಮ ಅದಾಯ್ತಲ್ಲ. ಅಕ್ಕಿದ ಬಗ್ಗೆ ಹೇಳಿದೆ. ಇನ್ನೊಂದು ಯುವ ನಿಧಿ ಅಂತ ಹೇಳಿ ಇನ್ನೊಂದು ಕಾರ್ಯಕ್ರಮ ಮಾಡಿದೀವಿ. 22-23ರಲ್ಲಿ ಪಾಸ್ ಆಗಿರ್ತಕ್ಕಂಥ ನಿರುದ್ಯೋಗಿ ಗ್ರಾಜ್ಯುಯೇಟ್ಗಳು ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್, ಅವ್ರಿಗೆ 6 ತಿಂಗಳ ಒಳಗಡೆ ಕೆಲಸ ಸಿಕ್ಕದೆ ಹೋದ್ರೆ ಅವ್ರಿಗೆ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಮಾಡಿದೀವಿ. 24 ತಿಂಗಳು ಕೊಡ್ತೀವಿ, 24 ಮಂತ್ಸ್ ಕೊಡ್ತೀವಿ. ಅಷ್ಟರಲ್ಲಿ ಅವರು ಕೆಲಸ ಹುಡುಕಬೇಕು. ಒಂದ್ ವೇಳೆ ಕೆಲಸ ಸಿಕ್ಕಿದ್ರೆ ಅವ್ರಿಗೆ ಯಾರಿಗೂ ಕೊಡಲ್ಲ. ರಿಕ್ರೂಟ್ ಅಂತಂತ ಮಾಡ್ತೀವಿ. ಎಷ್ಟು ಒಂದೇ ಸಾರಿ ಮಾಡಕ್ಕಾಗಲ್ಲ. ಈಗ ಇರ್ತಕ್ಕಂಥ 7.5 ಲಕ್ಷ ಹುದ್ದೆಗಳನ್ನು ಒಂದೇ ಸಾರಿ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಆಗಲ್ಲ. ಮತ್ತೆ ಈ ವರ್ಷ ನಮಗೆ ಈ ಎಲ್ಲ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ವರ್ಷಕ್ಕೆ 59,000 ಕೋಟಿ ರೂಪಾಯಿ ಬೇಕು. ಎಲ್ಲ ಗ್ಯಾರಂಟಿಗಳನ್ನ ಈಡೇರಿಸಲಿಕ್ಕೆ 59,000 ಕೋಟಿ ರೂಪಾಯಿ. ಅದರಿಂದ ಈ ವರ್ಷ ಸ್ವಲ್ಪ ಭಾರ ಜಾಸ್ತಿ ಇದೆ ನಮ್ಗೆ. ಬಟ್ ಯಾರು ಏನೇ ಹೇಳಲಿ, ವಿರೋಧ ಪಕ್ಷದವ್ರು ಹೇಳಲಿ ಅಥವಾ ಇನ್ಯಾರು ಹೇಳಲಿ, ನಾವು ಈ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡ್ತಕ್ಕಂಥದ್ದು ನಿಶ್ಚಿತ.